ಇನ್ನು ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ ತರುವ ಪ್ರಯತ್ನಗಳು ನಡೀತಾ ಇದೆ ಅಂತಂದ್ಬಿಟ್ಟು ಸಚಿವ ಎಚ್ ಸಿ ಮಹದೇವಪ್ಪನವರು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಸಿಎಂ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಪ್ರಯತ್ನವಾಗ್ತಾ ಇದೆ. ಸರ್ಕಾರ ಹಾಗೂ ಸಿದ್ದರಾಮಯ್ಯ ಇಮೇಜ್ ಕುಗ್ಗಿಸುವ ಕುತಂತ್ರ ನಡೀತಾ ಇದೆ. ನಮ್ಮ ಲೀಗಲ್ ಟೀಮ್ ಎಲ್ಲವನ್ನೂ ಪರಿಶೀಲನೆ ಮಾಡ್ತಾ ಇದೆ ಅಂತ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ತರಹದ ಮಿಸ್ಲೀಡ್ ಪ್ರಜಾಪ್ರಭುತ್ವಕ್ಕೆ ಮಾರಕ. ಇದು ಸರ್ಕಾರದ ಇಮೇಜ್ಗೆ ಮಸಿ ಬಳಿಯುವ ಪ್ರಯತ್ನ. ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಡೆಸ್ತಾ ಇದೆ, ಸೈಮಲ್ಟೇನಿಯಸ್ ಆಗಿ ಇಡಿನೂ ನಡೆಸ್ತಾ ಇದ್ದಾರೆ. ದಿ ಟರ್ಮ್ಸ್ ಆಫ್ ರೆಫರೆನ್ಸ್ as per 14 sites is concerned is different. The 300 sites 50-50 is different. ಇವರು ಮಿಸ್ಲೀಡಿಂಗ್ ಏನಿದೆ, ಈ 300 ಸೈಟ್ಗಳು ಇವರೇ ಅಧ್ಯಯನ ಮಾಡೋದು ಅನ್ನೋ ಥರದಲ್ಲಿ ತಪ್ಪಾಗಿ ಅರ್ಥೈಸಿ ಅದನ್ನು ಪೊಲಿಟಿಕಲ್ ಆಗಿ ಮೋಟಿವೇಶನ್ ಇಟ್ಕೊಂಡು ಕಾನ್ಸ್ಪಿರಸಿ ಮಾಡಿ ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಸಿ ಬಳಿತಕ್ಕಂಥ ಒಂದು ಪಿತೂರಿ ಇದು. ಡೇ ಒನ್ನಿಂದ ಹೇಳ್ತಾ ಇದ್ವಿ ನಾವು. ಇಲ್ಲಿ ಏನು ಸಿಕ್ಕಲೇ ಇಲ್ಲ. 14 ಸೈಟು ಏನು ಪರ್ಯಾಯವಾಗಿ 4 ಎಕರೆ ಜಮೀನು ಕಳ್ಕೊಂಡಿದ್ದಕ್ಕೆ ಪಾರ್ವತಮ್ಮ ಅವ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಸಿಕ್ಕಲೇ ಇಲ್ಲ. ಏನು ಸಿಕ್ಕದೇ ಇದ್ದಾಗ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಕ್ಕೆ ನೋಡಿ. ಇಟ್ ಈಸ್ ನೋವೇರ್ ಕನೆಕ್ಟೆಡ್ ವಿತ್ ದಿಸ್ ಇಶ್ಯೂ. ಲೀಗಲ್ ಟೀಮು ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಕಾಂಗ್ರೆಸ್ ನಾಯಕರು ಒಂದೊಂದು ಸರ್ತಿ ಒಂದೊಂದು ಥರ ಹೇಳಿಕೆ ಕೊಡ್ತಾರೆ. ಒಂದು ಕಡೆ ಇಡಿ ಅವರ ಕ್ರಮವನ್ನು ಅವರ ಚೌಕಟ್ಟಿನಲ್ಲಿ ಅವ್ರು ಏನು ಮಾಡಬೇಕು ಮಾಡಲಿ ಅಂತಲೂ ಹೇಳ್ತಾರೆ. ಮತ್ತೊಂದು ಕಡೆ ಈಗ ಅದನ್ನೂ ಪ್ರಶ್ನೆ ಮಾಡ್ತಾರೆ. ಯಾವ ಲೆಕ್ಕಾಚಾರ ಇವ್ರದ್ದು ಅಂತ? ಅಲ್ಲ, ಕಾಂಗ್ರೆಸ್ ನಾಯಕರ ಮಾತುಗಳು ಕೇಳ್ತಾ ಇದ್ರೆ ಅವರಿಗೆ ತನಿಖೆ ನಡೀಲಿ, ಆದ್ರೆ ತನಿಖೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಟ್ಯಾಗ್ ಮಾಡಬಾರ್ದು. ಆದ್ರೆ ವಿಚಿತ್ರ ಅಂದ್ರೆ ಅರವಿಂದ್, ಸಿದ್ದರಾಮಯ್ಯ ಅವ್ರನ್ನ ಟ್ಯಾಗ್ ಮಾಡ್ದನ್ನ ತನಿಖೆ ನಡೆಸಕ್ ಆಗೋದಿಲ್ಲ. ಯಾಕಂದ್ರೆ 14 ಸೈಟ್ನ ವಿಚಾರ ಶುರುವಾಗಿರುವಂತದ್ದೇ ಇಲ್ಲಿಂದ. ಹಾಗಾಗಿ ಇಡಿಯ ತನಿಖೆ ಎಲ್ಲಿಂದನೇ ಶುರುವಾದ್ರೂ ಕೂಡ ಅದರ ಆರಂಭ ಸಿದ್ದರಾಮಯ್ಯನವ್ರದೇ ಇರಬೇಕು ಅಂತ. ಕೊನೆ ಘಟ್ಟ ಅದು ಬೇರೆಯವ್ರದ್ದಾಗಿರುತ್ತೆ. ಆದ್ರೆ ಒಂದು ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಳುವಂತಹದ್ದು, ಮತ್ತೊಂದು ಕಡೆಯಲ್ಲಿ ಇದು ಸರಿ ಇಲ್ಲ ಅನ್ನುವಂತ ಕೆಲಸವನ್ನ ಮಾಡುವಂತದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರರು ಅವರು ಹೇಳ್ತಾ ಇರುವಂತದ್ದು, ನಮ್ಮ ತಂದೆಯ ಹೆಸರನ್ನ ಇಡಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಈಗ ಇಡಿ ವಶಪಡಿಸಿಕೊಂಡಿರುವಂತ 142 ಸೈಟ್ಗೂ ನಮ್ಮ 14 ಸೈಟ್ಗೂ ಕೂಡ ಸಂಬಂಧ ಇಲ್ಲ ಅನ್ನುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರ ವಾದ. ಜೊತೆಗೆ ನ್ಯಾಯಾಲಯದ ಮೇಲೆ ಪರಿಣಾಮ ಬೀರ್ಬೇಕು ಅನ್ನುವಂತ ಉದ್ದೇಶದಿಂದ ಅನವಶ್ಯಕವಾಗಿ ತಮ್ಮ ತಂದೆ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತದ್ದು. ಏನು ಮೊನ್ನೆ ಇಡಿ ರಿಲೀಸ್ ಮಾಡಿರುವಂತಹ ಪತ್ರಿಕಾ ಹೇಳಿಕೆಯಲ್ಲಿ ಈ ಒಂದು ಪ್ರತಿಕ್ರಿಯೆಯನ್ನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಮತ್ತು ಇದು ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ಹೇಳಿಕೆ ಕೂಡ. ಅದೇ ರೀತಿಯಾಗಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೂಡ ಅದನ್ನೇ ಸಮರ್ಥನೆ ಮಾಡಿರುವಂತಹದ್ದು. ರೈಟ್, ಥ್ಯಾಂಕ್ ಯು KP. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.